ಬಿಕಾಸ್ ಏನಂದ್ರೆ ವೆಯ್ಟ್ ಲಾಸ್ ಮಾಡೋರಿಗೆ ಯಾರೇ ಆದ್ರೂ ಫಸ್ಟ್ ಸಜೆಸ್ಟ್ ಮಾಡಿದ್ರೆ 10,000 ಸ್ಟೆಪ್ಸ್ನ ಮಾಡಿ ಅಂತ. ಬೆಳಕು ತುಂಬ ಇದೆ ಅಲ್ಲ ಇವತ್ತು. ನಾವೇನು ತುಂಬ ಫಾಸ್ಟಾಗಿ ಹೋಗ್ತಾ ಇಲ್ಲ ಮತ್ತೆ ನಿಧಾನಕ್ಕೆ ಹೋಗ್ತಾ ಇಲ್ಲ, ಮೀಡಿಯಮ್ ಆಗಿ ಹೋಗ್ತಾ ಇದ್ದೀವಿ. ಹಾಫ್ ಅನ್ ಅವರ್ ಇಂದ ನಡೀತಾನೆ ಇದೀವಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ಹಲೋ ಸ್ನೇಹಿತರೆ, ನಾವಿವತ್ತು ಲಾಲ್ಬಾಗ್ಗೆ ಬಂದಿದ್ದೀವಿ. ಲಾಲ್ಬಾಗ್ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಬಂದಿದ್ದೀವಿ. ಈ ಚಾಲೆಂಜ್ನ ತೊಗೊಂಡಿದ್ದೀನಿ, 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋ ಚಾಲೆಂಜು. ಇದು ನೋಡೋಕ್ಕೆ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ನಾವಿವಾಗ 10,000 ಸ್ಟೆಪ್ಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಗೂಗಲ್ ಫಿಟ್ ಅನ್ನೋ ಆ್ಯಪು. ಸೊ ಟೋಟಲಾಗಿ ಎಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ಟೈಮು 8:30 ಆಗಿದೆ. ಎಷ್ಟು ಟೈಮ್ನ ತಗೋತೀವಿ, ಯಾವಾಗ ಕಂಪ್ಲೀಟ್ ಮಾಡ್ತೀವಿ ಅಂತ ನೋಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಈ 10,000 ಸ್ಟೆಪ್ಸ್ನ ಏನಿದೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ನನ್ನ ಜೊತೆ ನನ್ನ ತಂಗಿ ಕೂಡ ಎತ್ತಾಕೊಂಡು ಬಂದಿದ್ದೀನಿ. ಹಲೋ ಅಶ್ವಿನಿ. ಹಾಯ್. ಏನನ್ಸುತ್ತೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದು ಈಸಿ ಅನಿಸ್ತಾ ಇದೆಯಾ? ಅಂದ್ರೆ ಈ ಚಿಕ್ಕ ಚಿಕ್ಕ ಪಾರ್ಕ್ಗಳಲ್ಲಿ ರೌಂಡ್ ಆಗ್ತಾ ಇರ್ತೀವಲ್ಲ, ಹೌದು, ಆ ಥರ ಹಾಕಿಲ್ಲ ಅಂತ ಹೇಳಿದ್ರೆ ಈಸಿ. ಒಂದೇ ಈಗ ಎಕ್ಸಾಂಪಲ್ ಆಗಿ ಈ ಥರ ದೊಡ್ಡ ಲಾಲ್ಬಾಗ್ ಬಂದರೆ ಒಂದ್ಸಲ ಒಳಗಡೆ ಸ್ಟೆಪ್ ಇನ್ ಆದ್ರೆ ಆಚೆ ಕಡೆ ಹೋಗ್ಬೇಕು ಅಂದ್ರೆ ನಾವು ನಡಿಲೇಬೇಕಲ್ಲ. ಹೌದೌದು. ಸೊ ಹಂಗಾಗಿ ಈಸಿ ಆಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು. ಬೆಳಕು ತುಂಬ ಇದೆ ಅಲ್ಲ ಇವತ್ತು. ಇದೆ. ಎಲ್ಲಿ ಇವಾಗಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಬಿಸಿಲಿಗೆ ಬರಲ್ಲ. ಸೊ ಬರ್ಬೇಕು, ಹಿಂಗೆಲ್ಲ ಐತೆ ಅಂತಾನೆ ಗೊತ್ತಿಲ್ಲ. ಇವಳು ಅಷ್ಟೇ ಬಿಸಿಲಿಗೆ ಜಾಸ್ತಿ ಬರಲ್ಲ, ಫೋನ್ ನೋಡ್ಕೊಂಡು ರೀಲ್ಸ್ ಕಾಲ್ ಮಾಡ್ಕೊಂಡು ಇರ್ತಾಳೆ. ಅಶ್ವಿನಿ ಅವರೇ, ಈ 10,000 ಸ್ಟೆಪ್ಸ್ನ ನಾವು 8:30 ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 8:40 ಆಗ್ತಾ ಬರ್ತಾ ಇದೆ. ಸೊ ಇನ್ನು ಎಷ್ಟು ನಿಮಿಷದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅನಿಸ್ತದೆ? ನನ್ನ ಪ್ರಕಾರ ಟೈಮ್ ಲಿಮಿಟ್ ಏನು ಇಲ್ಲ ನಮಗೆ. ಬಟ್ ಏನಂದ್ರೆ ಆರಾಮಾಗಿ ನಡೆದ್ರೆ ಎಷ್ಟೊತ್ತು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಮಗೂ ಗೊತ್ತಿಲ್ಲ. ಬಿಕಾಸ್ ಏನಂದ್ರೆ ವೆಯ್ಟ್ ಲಾಸ್ ಮಾಡೋರಿಗೆ ಯಾರೇ ಆದ್ರೂ ಫಸ್ಟ್ ಸಜೆಸ್ಟ್ ಮಾಡಿದ್ರೆ 10,000 ಸ್ಟೆಪ್ಸ್ನ ಮಾಡಿ ಅಂತ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಎಷ್ಟು ನಿಮಿಷ ಅಥವಾ ಎಷ್ಟು ಅವರ್ ತಗೊಬೋದು 10,000 ಸ್ಟೆಪ್ಸ್ನ ನಾವು ಆರಾಮಾಗಿ ಮಾಡ್ತೀವಿ ಅಂದ್ರೆ. ಈ ರನ್ನಿಂಗ್ ರೇಸ್ ಮಾಡೋರೆಲ್ಲ ಮೇ ಬಿ ನಮ್ಗಿಂತ ಜಾಸ್ತಿ ಬೇಗ ಮುಗಿಸ್ಬೋದೇನೋ ಗೊತ್ತಿಲ್ಲ. ರನ್ನಿಂಗ್ ರೇಸ್ ಅಂದ್ರೆ ಚಿಕ್ಕ ಮಕ್ಕಳು ರನ್ನಿಂಗ್ ರೇಸ್ ಮಾಡೋದ ಅಲ್ಲ, ಈ ಓಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಥ್ಲೆಟಿಕ್ಸ್ ಗೊತ್ತಿಲ್ಲ, ಅವರೆಲ್ಲ ಓಡ್ತಾ ಇರ್ತಾರಪ್ಪ. ನಾವು ನಡೆಯೋಕೆ ಆಗಲ್ಲ, ಇವ್ರು ಓಡ್ತಾರೆ ಅನ್ಕೋತೀವಿ. ಓಕೆ. ಸೊ ಗೈಸ್, ನಿಮ್ಗೇನು ಅನ್ಸುತ್ತೆ 10,000 ಸ್ಟೆಪ್ಸು ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಟೈಮ್ ಬಂದು ಆಲ್ಮೋಸ್ಟ್ 8:50 ಆಗಿದೆ. ಸೊ ಗೂಗಲ್ ಫಿಟ್ಟಲ್ಲಿ ಸ್ಟೆಪ್ಸ್ ಬಂದು 2,142 ಅಂತ ತೋರಿಸ್ತಾ ಇದೆ. ನೋಡೋಣ, ಇನ್ನು 8,000 ಸಮಥಿಂಗ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಎಷ್ಟು ಟೈಮ್ನ ತಗೋತೀವಿ ಅಂತ ನೋಡೋಣ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಬಾತುಕೋಳಿ ಬೈಲಿ ನೀನು ವಾಯ್ಸ್ ಎಲ್ಲ ಹಾಕಲ್ಲ, ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೊಡ್ತೀವಿ. ಮ್ಯೂಸಿಕ್ ಗೈಸ್, ಆಲ್ಮೋಸ್ಟ್ 1 ಅವರ್ ಆಗ್ತಾ ಬರ್ತಾ ಇದೆ. ಇವಾಗ ಟೈಮ್ ನೋಡ್ಬೋದು, 9:29 ತೋರಿಸ್ತಾ ಇದೆ. 9:29 ಎಷ್ಟು ಸ್ಟೆಪ್ಸ್ನ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ, ಗೂಗಲ್ ಫಿಟ್ ಪ್ರಕಾರ 5,631 ಸ್ಟೆಪ್ಸ್ನ ಕವರ್ ಮಾಡಿದ್ದೀವಿ ಆಲ್ಮೋಸ್ಟ್ 1 ಅವರಲ್ಲಿ. ಅಂದರೆ ಒಂದು ಆವ್ರೇಜ್ ಆಗಿ 5,000 ಅಂತ ಅಂದ್ಕೊಳ್ಳಿ. 5,000 1 ಅವರಲ್ಲಿ 5,000 ಸ್ಟೆಪ್ಸ್ನ ನಡೆದಿದ್ದೀವಿ. ಸ್ವಲ್ಪ ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀವಿ, ಬಟ್ 5,000 ಸ್ಟೆಪ್ಸ್ನ ಕವರ್ ಮಾಡಿದ್ದೀವಿ. 1 ಅವರ್ ಆಗಿದೆ. ಇನ್ನು 5,000 ಸ್ಟೆಪ್ಸ್ಗೆ ಇನ್ನೊಂದು ಅವರ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಬಟ್ ಬೇಗನೆ ಕವರ್ ಮಾಡ್ತೀವ ಇಲ್ಲ ಇನ್ನೂ ಲೇಟ್ ಆಗ್ಬೋದೋ ಗೊತ್ತಿಲ್ಲ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಹಲೋ ಅಶ್ವಿನಿ ಅವರೇ, 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದು ಈಸಿ ಅನಿಸ್ತಾ ಇದೆ ಇವಾಗ?
ಏನಾಯ್ತು? ಸ್ಟಾರ್ಟಿಂಗಲ್ಲಿ ಜೋಶ್ ಇತ್ತು ಅನ್ಸುತ್ತೆ. ಹ್ಞೂ ಈಗ ಹಾಫ್ ಅನ್ ಅವರಿಂದ ನಡೀತಾನೆ ಇದೀವಲ್ಲ, ಹ್ಞೂ ಸ್ವಲ್ಪ ಕಷ್ಟ ಆಗ್ತಿದೆ. ಏನಾಗ್ತಾ ಇದೆ? ಸ್ವಲ್ಪ ಕಷ್ಟ ಯಾವ ಥರ ಆಗ್ತಾ ಇದೆ? ಅಂದರೆ ಸುಸ್ತಾಗುತ್ತೆ. ಸುಸ್ತಾಗ್ತಾ ಇದೆಯಾ? ಆಗುತ್ತೆ. ಓಕೆ, ಗಿವ್ ಅಪ್ ಮಾಡ್ತೀರಾ 10,000 ಸ್ಟೆಪ್ಸ್ನ? ನೋಡೋಣ, ಒಂದ್ಸಲ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಗಿವ್ ಅಪ್ ಮಾಡಲ್ಲ, ಕಂಪ್ಲೀಟ್ ಮಾಡ್ತೀರಾ? ಮೇ ಬಿ ನಾವು ಹೋಯ್ತಾ ಇರೋ ಸ್ಪೀಡ್ಗೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ನಾವೇನು ತುಂಬ ಫಾಸ್ಟಾಗಿ ಹೋಗ್ತಾ ಇಲ್ಲ ಮತ್ತು ನಿಧಾನಕ್ಕೆ ಹೋಗ್ತಾ ಇಲ್ಲ, ಮೀಡಿಯಮಾಗಿ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಅಕ್ಯುರೇಟಾಗಿ 10,000 ಸ್ಟೆಪ್ಸ್ನ ಯಾರ್ಯಾರು ಮಾಡಬೇಕು ಅಂತ ಇದ್ದೀರಾ, ಸೊ ಅವ್ರಿಗೆ ಅಕ್ಯುರೇಟಾಗಿ ಎಷ್ಟು ಟೈಮ್ ಬಾಡಿ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಈ ಸ್ಲಿಮ್ ಆಗಿರೋರೆಲ್ಲ ಬೇಗ ಮುಗಿಸ್ಬೋದು. ಮೇ ಬಿ ನಮ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಏನು ಅತ್ಯಂತ ಸಂಖ್ಯೆಯಲ್ಲಿ ಹೋಯ್ತವ್ರೆ ಅಂಕಲ್. ನನ್ನ ಕಣ್ಣೀರ ಕಣ್ಣಾರೆ ನೋಡೆಯ. ಇದು ಎಕ್ಸಿಟ್. ಇದು ಎಕ್ಸಿಟಾ? ಸೊ ಎಕ್ಸಿಟ್ ಆದರೆ ಏನು? ಏನಪ್ಪ ಇದು? ಬನ್ನಿ ರೋಡ್ ಇದೆ, ಬನ್ನಿ ಹೇಳಿ. ನೀನು ಆಫ್ ಕ್ಯಾಮ್ರಾ ತುಂಬ ಬೈತಾನೆ, ಆನ್ ಕ್ಯಾಮ್ರಾ ಮಾತ್ರ ಇಷ್ಟೊಂದು ಬಿಲ್ಡಪ್ ಕೊಡ್ತಾನೆ. ಇಷ್ಟೊಂದೆಲ್ಲ ಒಳ್ಳೆಯನೇನಲ್ಲ. ಹೌದಾ? ಇಡೀ ಪ್ರಪಂಚದಲ್ಲಿ ತಂಗಿದಿರೋ ಅಣ್ಣನ ಒಳ್ಳೆಯವರು ಅಂತ ಹೇಳಿರೋದು ನಾನೆಲ್ಲೂ ನೋಡಿಲ್ಲ. ಯಾರು ನೋಡಿದರೆ ಕಮೆಂಟ್ ಮಾಡಿ ಹೇಳಿ. ಫೈನಲ್ ಆಗಿ ನಾವು 10,000 ಸ್ಟೆಪ್ಸ್ನ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ 10:26. ನಾವು ಸ್ಟಾರ್ಟ್ ಮಾಡಿದ್ದು 8:30ಗೆ. ಆಲ್ಮೋಸ್ಟ್ 10:30 ಆಗ್ತಾ ಇದೆ. ಒಂದು 15-20 ನಿಮಿಷ ನಾವು ವೀಡಿಯೋಸ್ ತೆಗಿಯೋಕ್ಕೆ ಇದಕ್ಕೆ ಎಲ್ಲ ವೇಸ್ಟ್ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಎಕ್ಸಾಕ್ಟ್ಲಿ 1 hour 45 minutes ಒಳಗಡೆ 1 hour 45 minutes ಆರ್ 40 minutesಲ್ಲಿ ಅಪ್ರಾಕ್ಸ್ ಆಗಿ ನಾವು ಟೈಮ್ನ ತೊಗೊಂಡಿದ್ದೀವಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ನನಗೆ ಈ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ 1 hour 40 minutes ಟೈಮ್ನ ತೊಗೊಂಡಿದೆ. ಸೊ ನಿಮಗೆ ಎಷ್ಟು ನಿಮಿಷ ಆಗುತ್ತೆ ಈ 10,000 ಸ್ಟೆಪ್ಸ್ನ ನೀವು ಕೂಡ ಟ್ರೈ ಮಾಡಿ. ಎಷ್ಟು ನಿಮಿಷ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನಂಜಯ್ ಆಲ್ಫಾ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ಚಾಲೆಂಜಸ್ನ ತೊಗೋತಾ ಇರ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. I don't lose! I win!